टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿಗರೇಟ್ ವಿಚಾರಕ್ಕೆ ನಡೆದಂತಹ ಗಲಾಟೆ ದಂಪತಿಯಿಂದ ಕೊಲೆ ಮಾಡುವಂತ ಹಂತಕ್ಕೆ ಹೋಗಿರುವಂತದ್ದು. ಅಂದ್ರೆ ಇದೇ ತಿಂಗಳ 10ನೇ ತಾರೀಕು ಮುಂಜಾನೆ 4 ಗಂಟೆಗೆ ನಡೆದಂತ ಘಟನೆ. ಚೇತನ್ ಹಾಗೇನೆ ಸಂಜಯ್ ಅನ್ನುವಂತಹ ಇಬ್ಬರು ಯುವಕರು ಟೆಕ್ಕಿಗಳು ಈ ಒಂದು ಬಸ್ ಸ್ಟಾಪ್ ಅಂದ್ರೆ ಕೋಣಂಕುಂಟೆ ಮುಖ್ಯ ರಸ್ತೆಯ ಬಸ್ ಸ್ಟಾಪ್ ನಲ್ಲಿ ಒಂದು ಪುಟ್ಟ ಟೀ ಅಂಗಡಿ ಇರುತ್ತೆ, ಅಲ್ಲಿ ಟೀ ಕುಡಿತಾ ನಿಂತಿರ್ತಾರೆ. ಈ ಸಂದರ್ಭದಲ್ಲಿ ಕಾರಲ್ಲಿ ಬರುವಂತಹ ದಂಪತಿ ಪ್ರತೀಕ್ ಸೇರಿ ಆಕೆಯ ಪತ್ನಿ ಇಬ್ಬರು ಕೂಡ ಬರ್ತಾರೆ. ಆ ಜಾಗದಲ್ಲಿ ನಿಲ್ಲಿಸ್ಕೊಂಡು ಆ ಇಬ್ಬರು ಯುವಕರಿಗೆ ಸಿಗರೇಟ್ ಅನ್ನ ಅಂಗಡಿಯಿಂದ ಇಸ್ಕೊಡುವಂತೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ದಂಪತಿಗಳು ಹಾಗೇನೆ ಇಬ್ಬರು ಯುವಕರ ನಡುವೆ ಮಾತುಕತೆ ನಡೆಯುತ್ತೆ, ಗಲಾಟೆ ಕೂಡ ಆಗುತ್ತೆ. ಆ ಗಲಾಟೆ ವಿಕೋಪಕ್ಕೂ ಕೂಡ ಹೋಗುತ್ತೆ. ಇದಾದ ನಂತರದಲ್ಲಿ ಆ ಇಬ್ಬರು ಯುವಕರು ಸಂಜಯ್ ಜೊತೆಗೆ ಚೇತನ್ ಇಬ್ಬರು ಕೂಡ ಅಂದ್ರೆ ನಡ್ಕೊಂಡು ಬೈಕಲ್ಲಿ ಬರ್ತಾ ಇರ್ತಾರೆ, ಅಂದ್ರೆ ಮೂವ್ ಆಗ್ತಾರೆ. ಅವರು ಕೂಡ ಬೈಕಲ್ಲಿ ಬರ್ತಿರ್ತಾರೆ, ಜೊತೆಗೆ ದಂಪತಿಗಳು ಕ್ರೆಟಾ ಕಾರಲ್ಲಿ ಇರ್ತಾರೆ. ಈ ರೀತಿಯಾಗಿ ಮೂವ್ ಆಗುವಂತಹ ಸಂದರ್ಭದಲ್ಲಿ ಉದಯ ಫ್ರೇಮ್ ಹೌಸ್ ಆರ್ಟ್ ಗ್ಯಾಲರಿ ಏನಿದೆ ಅದರ ಕೆಳಭಾಗದಲ್ಲಿ ಅದರ ಆ ಜಾಗದಲ್ಲಿ ಕ್ರೆಟಾ ಕಾರಿಂದ ತಂದು ವೇಗವಾಗಿ ಆ ಬೈಕ್ಗೆ ಗುದ್ದುತ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಸಂಜಯ್ ಹಾಗೆಯೇ ಚೇತನ್ ಇಬ್ಬರು ಕೂಡ ಗಂಭೀರವಾಗಿ ಗಾಯಗೊಳ್ತಾರೆ. ಅದಾದ ಬಳಿಕ ಕಳೆದ 2 ದಿನಗಳ ಹಿಂದೆ ಸಂಜಯ್ ಸಾಕಷ್ಟು ಅಸ್ವಸ್ಥನಾಗಿದ್ದ, ಆತ ಮೃತಪಟ್ಟಿರುವಂಥದ್ದು. ಅದಾದ ಬಳಿಕ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಸುಬ್ರಹ್ಮಣ್ಯಪುರ ಪೊಲೀಸರು ಇಬ್ಬರು ಅಂದರೆ ದಂಪತಿಗಳನ್ನು ಸದ್ಯಕ್ಕೆ ಬಂಧನ ಮಾಡಿರುವಂಥದ್ದು. ಅಂದರೆ ಕ್ಷುಲ್ಲಕ ಕಾರಣಕ್ಕೆ ಸಿಗರೇಟ್ ಕೊಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿ ಕೊಲೆ ಹಂತಕ್ಕೆ ಹೋಗಿರುವಂಥದ್ದು, ಜೊತೆಗೆ ಒಬ್ಬನ ಸಾವಾಗಿದೆ. ಹಾಗಾದರೆ ಅವರ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.